ಟೆಲಿಸ್ಕ್ರೀನಿಂಗ್ಗಾಗಿ ಯೂಸರ್ಸ್ ಮೊದಲು ನಿಮ್ಹಾನ್ಸ್ ಆಪ್ ಡೌನ್ಲೋಡ್ ಮಾಡಬೇಕು ಮತ್ತು ಅನುಮತಿಗಳನ್ನು ನೀಡಲು ಅಲೌ ಕ್ಲಿಕ್ ಮಾಡುವುದು ಅಗತ್ಯವಾಗಿದೆ. ಇದರಿಂದ ವಿಡಿಯೋ ಸಲಹೆ ತಡೆಯಿಲ್ಲದೆ ನಡೆಯಬಹುದು. ಅನುಮತಿ ಅಲೌ ಮಾಡಿದ ನಂತರ ಲಾಗಿನ್ ಪುಟ ತೆರೆಯುತ್ತದೆ. ಹಿಂದಿನಂತೆ ನೋಂದಾಯಿತ ಯೂಸರ್ಸ್ ತಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಲಾಗಿನ್ ಮಾಡಬಹುದು. ಹೊಸ ಯೂಸರ್ಸ್ ಸೈನ್ ಅಪ್ ಆಯ್ಕೆ ಮಾಡಿ ಹೆಸರು, ಜನ್ಮ ದಿನಾಂಕ, ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ಭರ್ತಿ ಮಾಡಬೇಕು. ಸೈನ್ ಅಪ್ ಕ್ಲಿಕ್ ಮಾಡಿದಾಗ ಒಟಿಪಿ ಕಳುಹಿಸಲಾಗುತ್ತದೆ. ಒಟಿಪಿ ಯಶಸ್ವಿಯಾಗಿ ಪರಿಶೀಲನೆಗೊಂಡ ನಂತರ ಕನ್ಫರ್ಮೇಷನ್ ಪಾಪ್ ಅಪ್ ಕಾಣಿಸಿಕೊಳ್ಳುತ್ತದೆ ಮತ್ತು ಯೂಸರ್ಸ್ ಮುಂದಿನ ಹಂತಕ್ಕೆ ಹೋಗಬಹುದು. ನಂತರ ಆಪ್ ಯೂಸರ್ಸ್ ಅವರನ್ನು ತಮ್ಮ ಇಚ್ಛೆಯ ಭಾಷೆ ಆಯ್ಕೆ ಮಾಡಲು ಕೇಳುತ್ತದೆ. ಅದನ್ನು ಡಿಫಾಲ್ಟ್ ಭಾಷೆಯಾಗಿ ಹೊಂದಿಸಲಾಗುವುದು. ಪ್ರೊಸೀಡ್ ಕ್ಲಿಕ್ ಮಾಡಿದ ನಂತರ ಯೂಸರ್ಸ್ ನಿಯಮ ಮತ್ತು ಷರತ್ತುಗಳನ್ನು ಓದಿ ಐ ಅಂಡರ್ಸ್ಟ್ಯಾಂಡ್ ಚೆಕ್ಬಾಕ್ಸ್ ಆಯ್ಕೆ ಮಾಡಿ ಒಪ್ಪಿಕೊಳ್ಳಬೇಕು. ಒಪ್ಪಿಕೊಂಡ ನಂತರ ಯೂಸರ್ಸ್ ಬುಕ್ಕಿಂಗ್ ಪುಟಕ್ಕೆ ಹೋಗುತ್ತಾರೆ. ಇಲ್ಲಿ ಹಸಿರು ಬಣ್ಣದಲ್ಲಿ ಲಭ್ಯವಿರುವ ದಿನಾಂಕಗಳು ಮತ್ತು ಕೆಂಪು ಬಣ್ಣದಲ್ಲಿ ಲಭ್ಯವಿಲ್ಲದ ದಿನಾಂಕಗಳು ತೋರಿಸಲಾಗುತ್ತವೆ. ದಿನಾಂಕ ಆಯ್ಕೆ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡಿದಾಗ ಅವರ ವೈಯಕ್ತಿಕ ಮಾಹಿತಿ ಪ್ರದರ್ಶಿಸಲಾಗುತ್ತದೆ. ಅವರು ತಮ್ಮ ವಿವರಗಳನ್ನು ಪರಿಶೀಲಿಸಿದ ನಂತರ ಅವರಿಗೆ ಪೇಮೆಂಟ್ ಮಾಡಬೇಕಾಗುತ್ತದೆ. ಪೇಮೆಂಟ್ ಸಂಪೂರ್ಣವಾದ ನಂತರ ಡನ್ ಕ್ಲಿಕ್ ಮಾಡುವ ಮೂಲಕ ಬುಕ್ಕಿಂಗ್ ಕನ್ಫರ್ಮೇಷನ್ ಪಾಪ್ ಅಪ್ ಕಾಣಿಸಿಕೊಡುತ್ತದೆ. ಯೂಸರ್ಸ್ ವೇಟಿಂಗ್ ಸೆಕ್ಷನ್ನಲ್ಲಿ ಇರುತ್ತಾರೆ ಮತ್ತು ಕೇರ್ ಕೋಆರ್ಡಿನೇಟರ್ಗಳು ಸಂಪರ್ಕಿಸಲು ಕಾಯುತ್ತಾರೆ. ಈ ವೇಳೆ ಅವರಿಗೆ ಜಾಯಿನ್ ಮಾಡಲು, ಸಂದೇಶಗಳನ್ನು ಕಳುಹಿಸಲು ಮತ್ತು ಫೈಲ್ಗಳನ್ನು ಅಪ್ಲೋಡ್ ಮಾಡಲು ಅವಕಾಶ ಇರುತ್ತದೆ. ತಯಾರಾದ ನಂತರ ಯೂಸರ್ಸ್ ಮುಖ್ಯ ಪುಟಕ್ಕೆ ಮರಳಲಾಗುತ್ತದೆ ಮತ್ತು ಕೇರ್ ಕೋಆರ್ಡಿನೇಟರ್ ಕರೆ ಪ್ರಾರಂಭವಾಗುವವರೆಗೆ ನಿರೀಕ್ಷಿಸಲಾಗುತ್ತದೆ. ಕರೆ ಪ್ರಾರಂಭವಾದಾಗ ಅವರಿಗೆ ನೋಟಿಫಿಕೇಶನ್ ನೀಡಲಾಗುತ್ತದೆ. ಅದನ್ನು ಒಪ್ಪಿಕೊಳ್ಳುವ ಮೂಲಕ ಸೆಷನ್ನಲ್ಲಿ ಸೇರಲಾಗುತ್ತದೆ. ಅವರ ಚಿಂತೆಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ. ಕೇರ್ ಕೋಆರ್ಡಿನೇಟರ್ ಹಂಚಿದ ಫೈಲ್ಗಳನ್ನು ವೀಕ್ಷಿಸಲು ಅವಕಾಶ ನೀಡಲಾಗುತ್ತದೆ ಮತ್ತು ಅಗತ್ಯವಿದ್ದರೆ ಫೈಲ್ಗಳನ್ನು ಅಪ್ಲೋಡ್ ಮಾಡಲು ಸಹ ಅವಕಾಶ ನೀಡಲಾಗುತ್ತದೆ. ಸಲಹೆ ಮುಗಿದ ನಂತರ ಕೇರ್ ಕೋಆರ್ಡಿನೇಟರ್ ಕರೆ ಡಿಸ್ಕನೆಕ್ಟ್ ಮಾಡುತ್ತಾರೆ. ಸೆಷನ್ ಮುಗಿದ ನಂತರ ಯೂಸರ್ಸ್ ವ್ಯೂ ಬಟನ್ ಮೂಲಕ ಸಲಹೆ ಅಥವಾ ನೋಟ್ಗಳನ್ನು ವೀಕ್ಷಿಸಬಹುದು. ಇದರಿಂದ ಎಲ್ಲಾ ಪ್ರಮುಖ ಮಾಹಿತಿಗಳು ಭವಿಷ್ಯದಲ್ಲಿ ಸುಲಭವಾಗಿ ಲಭ್ಯವಾಗುತ್ತವೆ.